ನಮಸ್ತೆ. ಪಂಪನ ವಿಕ್ರಮಾರ್ಜುನ ವಿಜಯದ ಕವಿತೆಗಳು ಬಹಳಷ್ಟು ಸೊಗಸಾಗಿರುವಂಥದ್ದು. ಜನರನ್ನು ರಂಜಿಸುವಲ್ಲಿ ಮತ್ತು ಅಲ್ಲಿರ್ತಕ್ಕಂಥ ಭಾವಗಳನ್ನು ಅಭಿವ್ಯಕ್ತಪಡಿಸುವಲ್ಲಿ ಪಂಪನ ಶೈಲಿಯೇ ವಿಭಿನ್ನ ಅಂತ ಕಾಣಿಸಿಕೊಳ್ತದೆ. ಹಾಗಾಗಿ ಅಲ್ಲಿರುವ ಕೆಲವು ಪದ್ಯಗಳನ್ನು ನಾನಿಲ್ಲಿ ಹೇಳಲಿಕ್ಕಿರುವಂಥದ್ದು. ಮೊದಲನೇದಾಗಿ ಭೀಮ ವೈಶಂಪಾಯನ ಸರೋವರದಲ್ಲಿ ಕುಳಿತಿರ್ತಕ್ಕಂಥ ಕೌರವನನ್ನು ಉದ್ದೇಶಿಸಿ ಮೂದಲಿಸ್ತಾ ಇದ್ದಾನೆ. ಜಳದೊಳ್ ಮೀನಿರ್ಪವೋಲ್ ನೀಂ ಕೊಳದೊಳೆ ಮುಳುಗಿರ್ ಅಕ್ಕಟ ಕೋಡಸೇಡಿಂಗೊಳಗಾದೈ ನಿನ್ನ ದುರ್ಯೋಧನ ವೆಸರ್ಗಿದು ಲಜ್ಜಾಕರಂ ತೋರಿದೈ ನಿನ್ನಳವಂಚಿ ಸತ್ತರೇಂ ಪುಟ್ಟರೆ ಅಂತ ಕೇಳ್ತಾನೆ. ಅಂದರೆ ನಿನ್ನ ಪರಾಕ್ರಮ ಎಷ್ಟು ಅಂತ ನನಗೆ ಗೊತ್ತಾಗೋಯ್ತು, ಸತ್ತರೇನು ಹುಟ್ಟೋದಿಲ್ವೇ, ನೀನು ಕೊಳದೊಳಗೆ ಮುಳುಗಿದ್ದುಕೊಂಡು ನಿನ್ನ ಪರಾಕ್ರಮ ಏನು ಅಂತ ಜಗತ್ತಿಗೆ ತೋರಿಸಿಬಿಟ್ಟೆ ಹೇಳುವಂಥ ರೀತಿಯಲ್ಲಿ ಭೀಮ ಮೂದಲಿಸ್ಲಿಕ್ಕೆ ಆರಂಭ ಮಾಡ್ತಾನೆ. ಆನಂತರ ಹೇಳ್ತಾನೆ, ಹರಿಸಂಧಾನಕ್ಕೆ ಬಂದಂದು ಅವಗಡಿಸಿದ ಅಹಂಕಾರ ಮದೇನಾಯ್ತೋ, ಕೃಷ್ಣಾಂಬರ ಕೇಶಾಕೃಷ್ಟಿಯಂ ಮಾಡಿಸಿದ ಮದಮ ಅದೇನಾಯ್ತೋ, ಕೌಂತೆಯರ ಮಚ್ಚರದಿಂ ಕಾಂತಾರದೊಳು ತಿರ್ರನೆ ತಿರುಪಿದ ಈಗಳೇನಾದುದೆಂದ ಕುರುವಂಶಾಧೀಶನಂ ಮೂದಲಿಸಿದ ಅದಟಂ ಭೀಮನ್ ಉದ್ದಾಮ ಭೀಮಂ ಅಂತ ಹೇಳ್ತಾರೆ. ಆ ನಂತರದಲ್ಲಿ ಬೈತಾ ಯಾರ್ಯಾರಿಗೆಲ್ಲ ನೀನು ಅನ್ಯಾಯ ಮಾಡಿದ್ದಿ ಹೇಳೋದನ್ನು ಆತ ನೆನೆಸ್ತಾ ಬರ್ತಾನೆ. ದ್ರೌಪದಿ ದ್ರೋಹ ದುಶ್ಯಾಸನ ದುಷ್ಟ ಜ್ಯೇಷ್ಠ ಭೀಷ್ಮ ಪ್ರಮುಖ ನಿಖಿಲ ಬಂಧು ಕ್ಷಯೋತ್ಪನ್ನ ದುಃಖ ಧ್ವನಿವಾರಿ ಚಿನ್ನ ಧೈರ್ಯ ದ್ರುಮ ಯಮಸುತ ನಿಷ್ಕಾರಣ ದ್ವೇಷಿ ಭೀಮ ಧ್ವನಿಯಂ ಕೇಳ್ದಿನ್ನು ಮಿರ್ದೈ ಕುರುಕುಲ ವಿಲಯೋತ್ಪಾತ ನೋತ್ಪಾತ ಕೇತು ಅಂತ ಹೇಳ್ತಾನೆ. ಇದರಿದ್ದೆಲ್ಲ ಅರ್ಥವನ್ನು ನಾನು ವಿವರಿಸ್ತಾ ಹೋದರೆ ವಿಡಿಯೋ ಉದ್ದ ಆದೀತು. ಆದರೆ ಅದರಲ್ಲಿ ಹೇಳಲೇಬೇಕಾದಂಥ ವಿಷಯ ನೀವೆಲ್ಲರೂ ಕೇಳಿರ್ತಕ್ಕಂಥದ್ದು. ಆರವಮಂ ನಿರ್ಜಿತ ಕಂಠೀರವರವಮಂ ನಿರಸ್ತ ಘನರವಮಂ ಕೋಪಾರುಣ ನೇತ್ರಂ ಕೇಳ್ದ ನೀರೊಳಗಿರ್ದುಂ ಬೆಮರ್ತ ನುರಗ ಪತಾಕಂ ಅಂತ ಹೇಳ್ತಾರೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ.